ಅಪ್ಪಿತಪ್ಪಿಯು ಮಂಚದ ಮೇಲೆ ಇಂತಹ ತಪ್ಪು ಕೆಲಸಗಳನ್ನು ಮಾಡುತ್ತಿದ್ದರೆ ಖಂಡಿತ ಹೇಳ್ತೀನಿ, ನೀವು ಇವತ್ತು ಅದನ್ನು ನಿಲ್ಲಿಸಲೇಬೇಕು. ಇಲ್ಲದಿದ್ದರೆ ಜೀವನ ಪೂರ್ತಿ ಕಷ್ಟವನ್ನು ಅನುಭವಿಸಬೇಕಾಗುತ್ತದೆ. ಮನೆಗೆ ದರಿದ್ರ ಆಗುತ್ತದೆ. ದುಡ್ಡು ಕಾಸಿನ ಸಮಸ್ಯೆಗಳು ಹೆಚ್ಚಾಗುತ್ತಾ ಹೋಗುತ್ತೆ. ಆ ತಪ್ಪುಗಳು ಯಾವುದು, ಅದನ್ನು ಸರಿಪಡಿಸಿಕೊಳ್ಳಲು ನಾವು ಏನನ್ನು ಮಾಡಬೇಕು ಅಂತ ಇವತ್ತಿನ ಸಂಪೂರ್ಣವಾಗಿ ಮಾಹಿತಿಯಲ್ಲಿ ತಿಳಿಸ್ಕೊಡ್ತೀವಿ. ನಿಮ್ಮ ಜೀವನದ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಶಾಶ್ವತವಾದ ಪರಿಹಾರಕ್ಕಾಗಿ ಓಂ ಶ್ರೀ ಕೊಳ್ಳೆಗಾಲದ ಜ್ಯೋತಿಷ್ಯರು ಪ್ರಖ್ಯಾತ ಮೋಡಿ ಮನೆತನದವರು ಮಣಿಕಂಠ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಇವತ್ತೇ ಅವರಿಂದ ಪರಿಹಾರವನ್ನು ಕಂಡುಕೊಳ್ಳಿ. ಮಂಚದ ಮೇಲೆ ಅಪ್ಪಿತಪ್ಪಿಯು ಇಂತಹ ತಪ್ಪುಗಳನ್ನು ಮಾಡಬೇಡಿ ಅಂತ ನಾವು ಹೇಳಿದ್ವಿ. ಅದರಲ್ಲಿ ಪ್ರಮುಖವಾಗಿ ಯಾವುದೇ ಕಾರಣಕ್ಕೂ ಹೆಣ್ಣು ಮಕ್ಕಳು ಸ್ನಾನ ಆದ ನಂತರ ಮಂಚದ ಮೇಲೆ ಕುಳಿತುಕೊಂಡು ತಲೆಯನ್ನು ಬಾಚಿಕೊಳ್ಳಬಾರದು. ಕೆಲವ್ರ ಮನೇಲಿ ಅಟ್ಯಾಚ್ ಬಾತ್ರೂಮ್ ಇರುತ್ತೆ. ಆವಾಗ ಅವ್ರೇನು ಮಾಡ್ತಾರೆ, ಸ್ನಾನ ಆದ ನಂತರ ತಕ್ಷಣ ಬಂದು ಮಂಚದ ಮೇಲೆ ಕುಳಿತುಕೊಂಡು ತಲೆ ಬಾಚ್ತಾರೆ. ಒದ್ದೆ ಬಟ್ಟೆಗಳನ್ನು ಮಂಚದ ಮೇಲೆ ಇಡುವುದು, ಟವಲ್ ಆಗಿರಬಹುದು ಅಥವಾ ಅವ್ರು ಉಪಯೋಗಿಸುವಂತಹ ಒದ್ದೆ ಬಟ್ಟೆಗಳು, ಇದನ್ನು ಕೂಡ ಮಾಡಬಾರ್ದು. ಇದರಿಂದ ಸಾಮಾನ್ಯವಾಗಿ ಮನೆಗೆ ದರಿದ್ರಗಳು ಬರುವ ಸಾಧ್ಯತೆ ಇರುತ್ತದೆ. ಸ್ನಾನ ಆದ ನಂತರ ನೀವು ಮಡಿಯಾಗಿರುತ್ತೀರಿ, ಮಂಚ ಮೈಲಿಗೆ ಇರುತ್ತೆ. ಮಡಿಯಾಗಿರುವ ನೀವು ಮಂಚದ ಮೇಲೆ ಕುಳಿತರೆ ಮತ್ತೆ ಮೈಲಿಗೆ ಆಗುವ ಲಕ್ಷಣ ಇರುತ್ತೆ. ಇನ್ನು ಎರಡನೆಯದಾಗಿ, ಯಾವುದೇ ಕಾರಣಕ್ಕೂ ವಿದ್ಯಾಭ್ಯಾಸವನ್ನು ಮಾಡುತ್ತಿರುವ ವಿದ್ಯಾರ್ಥಿಗಳು ಮಂಚದ ಮೇಲೆ ಕುಳಿತುಕೊಂಡು ಪಾಠ ಓದುವುದಾಗಲಿ ಬರೆಯುವುದಾಗಲಿ ಮಾಡಲೇಬೇಡಿ. ಇದರಿಂದ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಬೇಕಾಗುತ್ತದೆ. ವಿದ್ಯಾಭ್ಯಾಸ ಮಧ್ಯದಲ್ಲಿ ಮೊಟಕು ಆಗುವ ಸಾಧ್ಯತೆ ಇರುತ್ತೆ. ಪರೀಕ್ಷೆಗಳಲ್ಲಿ ಫೇಲ್ ಆಗ್ತೀರಾ, ನೆನಪಿನ ಶಕ್ತಿ ಅನ್ನುವುದು ಹೊರಟೋಗುತ್ತೆ. ಯಾವುದೇ ಕಾರಣಕ್ಕೂ ಈ ತಪ್ಪುಗಳನ್ನು ಮಾಡ್ತಾ ಇದ್ದರೆ ವಿದ್ಯಾರ್ಥಿಗಳು ಇವತ್ತೇ ನಿಲ್ಲಿಸಬೇಕು. ಇನ್ನು ಮೂರನೆಯದಾಗಿ, ಕೆಲವರು ಮನೆಯಲ್ಲಿ ದುಡ್ಡು ಇಡುವ ಬೀರುವನ್ನು ಕೂಡ ಬೆಡ್ರೂಮ್ನಲ್ಲಿಟ್ಟಿರ್ತಾರೆ. ದುಡ್ಡು ಎಣಿಸುವಾಗಲೂ ಹಾಸಿಗೆ ಮೇಲೆ ಕುಳಿತುಕೊಂಡು ದುಡ್ಡನ್ನು ಎಣಿಸುತ್ತಾ ಇರುತ್ತಾರೆ. ಈ ತಪ್ಪು ಎಷ್ಟರ ಮಟ್ಟಿಗೆ ಮಾಡುತ್ತೀರಾ ಅಂದರೆ, ಸ್ವತಃ ನಿಮ್ಮನ್ನೇ ನೀವು ಮರೆತು ದುಡ್ಡನ್ನು ಎಣಿಸುವ ಭರದಲ್ಲಿ ಹಾಸಿಗೆ ಮೇಲೆ ಕುಳಿತುಕೊಂಡು ಎಣಿಸುತ್ತಿದ್ದೀನಿ ಎನ್ನುವುದನ್ನೇ ಮರೆತಿರ್ತೀರ. ಹಾಸಿಗೆ ಇರುವುದು ಕೇವಲ ಲೈಂಗಿಕ ಕ್ರಿಯೆಗಳನ್ನು ನಡೆಸುವುದಕ್ಕಾಗಿ, ರಾತ್ರಿ ನಿದ್ರಿಸುವುದಕ್ಕಾಗಿ ಅಷ್ಟೇ ಹೊರತು ಇಂತಹ ತಪ್ಪು ಕೆಲಸಗಳನ್ನು ಮಾಡಬೇಡಿ. ಇದರಿಂದ ಮಹಾಲಕ್ಷ್ಮಿಗೆ ನೀವು ಮಾಡಿದ ಅವಮಾನದಂತೆ. ಇನ್ನು ಯಾವುದೇ ಕಾರಣಕ್ಕೂ ನೀವು ಹಾಸಿಗೆ ಮೇಲೆ ಊಟವನ್ನು ಮಾಡಲೇಬಾರದು. ಸಾಕ್ಷಾತ್ ಅನ್ನಪೂರ್ಣೇಶ್ವರಿಗೆ ಇದು ಮಾಡುವ ಅಪಮಾನದಂತೆ. ನೀವು ಮಂಚದ ಮೇಲೆ ಕುಳಿತುಕೊಂಡು ಊಟ ಮಾಡೋದಾದರೆ ಖಂಡಿತವಾಗಿಯೂ ನಿಮಗೆ ಅನ್ನ ಸಿಗುವುದಿಲ್ಲ. ಅದು ದುರಹಂಕಾರದ ಸಂಕೇತವಾಗುತ್ತೆ. ಆದ್ದರಿಂದ ನೀವು ಯಾವುದೇ ಕಾರಣಕ್ಕೂ ಇಂತಹ ತಪ್ಪು ಕೆಲಸಗಳನ್ನು ಮಾಡ್ತಾ ಇದ್ದರೆ ಖಂಡಿತ ಅದನ್ನು ಬಿಡಬೇಕಾಗತ್ತೆ. ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸುವ ಪರಿಸ್ಥಿತಿ ಎದುರಾಗುತ್ತೆ. ಇಂತಹ ತಪ್ಪುಗಳಿಂದ ನೀವು ಕಷ್ಟಗಳನ್ನು ಅನುಭವಿಸುತ್ತಿದ್ದರೆ ಕೊಳ್ಳೆಗಾಲದ ಜ್ಯೋತಿಷ್ಯರು ಮಣಿಕಂಠ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಇವತ್ತೇ ಕೊಡುತ್ತಾರೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡೋಣ. ಧನ್ಯವಾದಗಳು.